ಶಿವಂದು ಫ್ಯಾಮಿಲಿ ಇದೆಯಲ್ಲ, ಅವ್ನು ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಅವನು ಇಲ್ಲಿ ಇದನ್ನು ಹಾಕೊಂಡಿದ್ದಾನೆ, ಏನು ಹಾವು ಹಾಕೊಂಡಿದ್ದಾನೆ. ಓಡಾಡೋದು ಯಾವ್ದ್ರ ಮೇಲೆ? ವೃಷಭ, ನಂದಿ ಮೇಲೆ. ಅವನ ಹೆಂಡತಿ ಸಿಂಹದ ಮೇಲೆ ಓಡಾಡ್ತಾಳೆ. ಅವೆರಡು ಬದ್ಧ ವೈರಿಗಳು. ಗಣಪತಿ ಕೂತಿದ್ದಾನೆ, ಅವನು ಇಲಿ. ಅವನು ಈಶ್ವರಂತ ಇದು ಕುತ್ತಿಗೆ ಮೇಲೆ ಹಾವಿದೆ, ಅದಕ್ಕೆ ಅದಾಹಾರ. ಆ ಹಾವಿದೆಯಲ್ಲ ಅದಕ್ಕೆ ಸುಬ್ರಹ್ಮಣ್ಯ ಇದ್ದಾನಲ್ಲ, ಅವನದು ವಾಹನ ಇದೆಯಲ್ಲ ನವಿಲು, ಅದರದ್ದು ಆಹಾರ ಅದು ಹಾವು. ಸೊ ಎಲ್ಲರೂ ಒಂದೇ ಕಡೆ ಇರೋದು, ಅದು ನೇಚರ್, ಅದು ಪ್ರಕೃತಿ ಧರ್ಮ. ಆ ಪ್ರಕೃತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ ಇದೆ, ಒಬ್ಬೊಬ್ಬರನ್ನ ಒಂದೊಂದು ಕಂಟ್ರೋಲ್ ಮಾಡ್ತಾ ಇದೆ. ಯಾಕೆ ಅಂತಂದರೆ ಪ್ರಕೃತಿ ಅನ್ನೋದು ಸಮಷ್ಟಿಯಾಗಿರಬೇಕು ಅಂತಂದರೆ ಒಂದೇ ಜಾಸ್ತಿ ಆದರೆ ಅಥವಾ ಒಂದೇ ಕಡಿಮೆ, ಒಂದು ಇಲ್ದಲೇ ಇದ್ದರೆ ನಡೆಯುವಂಥದ್ದಲ್ಲ, ಎಲ್ಲದೂ ಇರಬೇಕು. ಎಲ್ಲೆಲ್ಲಿ ಯಾವ್ದು ಹೇಗೆ ಕೆಲಸ ಮಾಡಬೇಕೋ ಆ ರೀತಿ ಕೆಲಸ ಮಾಡ್ತಾ ಇದ್ದರೆ ಪ್ರಕೃತಿ ಧರ್ಮ ಸರಿಯಾಗಿ ಪಾಲನೆ ಆಗ್ತಾ ಇರುತ್ತೆ ಅಂತ ಹೇಳ್ಕೊಡೋಕ್ಕೆ.